ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ಕೊಟ್ಟ ಹೇಳಿಕೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಾಗಿರುವಂತಹ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ 90% ಶಾಸಕರ ಬೆಂಬಲ ಇದೆ ಕಾಂಗ್ರೆಸ್ನಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ 90% ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ಗೆ ಇರುವಂತದ್ದು ಕೇವಲ 10 ಶಾಸಕರ ಬೆಂಬಲ ಅಷ್ಟೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ದೆಹಲಿಯಲ್ಲಿ ಹೇಳಿರುವಂತಹ ಆ ಹೇಳಿಕೆಗಳೆಲ್ಲವೂ ಕೂಡ ಆ 10% ಶಾಸಕರಿಗೆ, ಅಂದ್ರೆ ಡಿಕೆಶಿ ಬಣದ ಶಾಸಕರಿಗೆ. ಬೆಂಗಳೂರಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಕಾರಣ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನದ ಕಂಟೆಂಡರ್ ಕೂಡ ಹೌದು 2028ಕ್ಕೆ. ಒಂದು ವೇಳೆ ಈಗ ಬದಲಾವಣೆ ಆದರೆ ಈಗಲೂ ಅವರೇ ಕಂಟೆಂಡರ್ ಡಿಕೆ ಶಿವಕುಮಾರ್ಗೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕಂಟೆಂಡರ್ ಕೂಡ ಹೌದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ 90% ಮಂದಿ ಶಾಸಕರು, 90%, 90 ಅಲ್ಲ 90%, 100ರಲ್ಲಿ 90 ಯಾರ ಕಡೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆ. 100ರಲ್ಲಿ 10 ಮಂದಿ ಶಾಸಕರು ಯಾರ ಕಡೆ? ಅದು ಡಿಕೆ ಶಿವಕುಮಾರ್ ಕಡೆ. ಸೊ ಈ ಲೆಕ್ಕಾಚಾರ ಇದು ಸತೀಶ್ ಜಾರಕಿಹೊಳಿ ಅವರು ಇವತ್ತು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಅಂದರೆ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಎನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾರಿಗೆ ಮೆಸೇಜ್ ರವಾನೆ ಮಾಡಿರುವಂಥದ್ದು ಇವತ್ತು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಕಾರ ಆ 10% ಮಂದಿ ಶಾಸಕರಿಗೆ. ಸೊ ಒಂದು ಸಿಂಪಲ್ ಲೆಕ್ಕಾಚಾರ, ಸಿಂಪಲ್ ಗಣಿತ. 135 ಮಂದಿ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಆ ಶಾಸಕರಲ್ಲಿ 90% ಶಾಸಕರು ಅಂತ ಹೇಳಿದ್ರೆ 121 ಮಂದಿ ಶಾಸಕರು ಸಿದ್ದರಾಮಯ್ಯನವರ ಪರವೂ, ಕೇವಲ 14 ಮಂದಿ ಶಾಸಕರು ಡಿಕೆಶಿ ಪರವೂ ಇದ್ದಾರೆ. ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದೆಷ್ಟು? 112. ಸಿದ್ದರಾಮಯ್ಯನವರ ಪರ ಕಾಂಗ್ರೆಸ್ನಲ್ಲಿ ಬೆಂಬಲಕ್ಕಿರ್ತಕ್ಕಂಥ, ಅವರನ್ನು ಬೆಂಬಲಿಸ್ತಾ ಇರುವಂತಹ ಶಾಸಕರ ಸಂಖ್ಯೆ 90-10ರ ಏನು ರೇಷಿಯೋವನ್ನ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಟಿದ್ದಾರೆ. ಅದನ್ನು ನಾವು ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ಗೆ ಕನ್ವರ್ಟ್ ಮಾಡಿದ್ರೆ 135ರಲ್ಲಿ 121 ಮಂದಿ ಶಾಸಕರು ಸಿದ್ದರಾಮಯ್ಯನವರ ಪರವೂ, 14 ಮಂದಿ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವೂ ಇದ್ದಾರೆ. 14 ಮಂದಿ ಶಾಸಕರು ಬೆಂಬಲ ಇರಬಹುದು. ಬಟ್ ಓಪನ್ ಆಗಿ ಬಂದು ನಾನು ನಿಮ್ಮ ಪರ ನಿಲ್ತೀನಿ ಅಂತೇಳಿ ಡಿಕೆಶಿ ಪರ ಹೇಳಬಹುದಾದಂತಹ ಶಾಸಕರು ಈ 14 ಮಂದಿಯಲ್ಲಿ 3-4 ಜನ ಅಷ್ಟೇ. ಇವರೇನು 14 ಮಂದಿ ಓಪನ್ ಆಗಿ ಬಂದು ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ. ಬಿಕಾಸ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್, ಅವರವರ ಕ್ಷೇತ್ರಗಳ ಸ್ಥಿತಿಗತಿಗಳು. ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿ ಅವರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಆಯ್ಕೆಯ ಸಂದರ್ಭದಲ್ಲಿ ಶಾಸಕರ ಮತದಾನ ನಡೆದಿದೆ. ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು 2023ರಲ್ಲಿ. ಚುನಾವಣೆಯ ಫಲಿತಾಂಶ ಬಂದ ಬಳಿಕ ನಡೆದಂತಹ ಮೊದಲ ಶಾಸಕಾಂಗ ಪಕ್ಷದ ಸಭೆ. ಆ ಶಾಸಕಾಂಗ ಪಕ್ಷದ ಸಭೆಯ ನಾಯಕರಾಗಿ ಸಿದ್ದರಾಮಯ್ಯನವರನ್ನ, ಅಂದರೆ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿದ್ರೆ ಈಸ್ ದ ಚೀಫ್ ಮಿನಿಸ್ಟರ್. ಸೊ ಅವರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ಮತದಾನದ ವೇಳೆ ಬಹುತೇಕ ಎಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಇದ್ದರು. ಡಿ ಕೆ ಶಿವಕುಮಾರ್ ಪರ ಕೆಲವಷ್ಟೇ ಮಂದಿ ಇದ್ರು ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಆಧಾರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರಬಹುದು ಅಂತೇಳಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. 10%, 90% ಸಿದ್ದರಾಮಯ್ಯನವರ ಪರ, 10% ಡಿ ಕೆ ಶಿವಕುಮಾರ್ ಅವರ ಪರ. ಅಲ್ಲಿಗೆ ಡಿ ಕೆ ಶಿವಕುಮಾರ್ಗೆ ಈ 2028ರಲ್ಲೂ ಕೂಡ ಒಂದು ವೇಳೆ ಕಾಂಗ್ರೆಸ್ ಬಹುಮತಕ್ಕೆ ಬಂದರೆ ಎಲೆಕ್ಷನ್ಗೆ ಹೋಗುವಂಥದ್ದು ಅಷ್ಟು ಸುಲಭ, ಮುಖ್ಯಮಂತ್ರಿ ಆಗುವಂಥದ್ದು ಅಷ್ಟು ಸುಲಭ ಅಲ್ಲ. ಕಾರಣ ಕಂಟೆಂಡರ್ಗಳು ಜಾಸ್ತಿ ಇದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. 90% ವರ್ಸಸ್ 10%.